ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಹಬ್ಬಾರಿವಂತ ಅಪೂರ್ವಾಂತ ಸನ್ನಿವೇಶವನ್ನು ತಿಳಿಸಿದರು. ಸಮರ್ಥರಾದಂತಹ ಕಲಾವಿದರು, ಎಳೆ ಕ್ಷೇತ್ರದ ಕಲಾವಿದರು, ಹೊಡೆದಕೋಳಿಯವರು ಮತ್ತು ಕಣ್ಣಿಮನಿಯವರು. ಅವರಿಂದ ನನಗೆ ಏನಪ್ಪ ಭಾಗ್ಯ. ಹಾಗೆ ಸುಲಭ ಅಲ್ಲ. ಪರಿಪೂರ್ಣ ಕಲೆಯನ್ನು ತುಂಬಿಕೊಂಡಿರುವ ಹೊಡೆದಕೋಳಿಯವರು, ಕಣ್ಣಿಮನಿಯವರು ಚಿತ್ತಾಳೆ ರಂಗವೇದಿಕೆ ಮೇಲೆ ಹೂವಿನ ಹಾರವನ್ನು ಹಾಕಿದರು, ಶಾಲನ್ನು ಹೊದಿಸಿದರು ಅಂತ. ಆದರೆ ನಾನು ಮೊದಲು ಹೇಳಿದಾಗ ಇದು ಭಾಗ್ಯ. ಅಮ್ಮಗೆ 82 ಈಗ ನನಗೆ ಅದು ಕುಡಿಯಬೇಕೆನ್ನುವ ಆಸೆ, ನಬಲಬೇಕೆ, ಕುಡಿಲೇಬೇಕೆನ್ನುವ ಹಠ. ನನ್ನ ಎದುರಿಗೆ ನನ್ನ ಮಕ್ಕಳನ್ನು ಕರೆಯೋದು ಬಂದರೆ ನನ್ನ ಕರೆಯೋದಿಲ್ಲ ಹೊಡೆದುಕೊಳ್ಳೋದನ್ನೇ ನಾನು ಹೇಳ್ತಾ ಇದ್ದೆ. ಈಗ ಬರುವಾಗ ಬಹಳ ಸಂತೋಷ, ಬಣ್ಣ ಬಡಿಯುವಲ್ಲಿವರೆಗೂ ಸಂತೋಷ. ಆಮೇಲೆ ರಂಗಕ್ಕೆ ಬರುವಾಗ ಇಷ್ಟು ಪ್ರೇಕ್ಷಕರು ನಾನು ನಿರಾಸೆ ಮಾಡ್ತಾ ಇದ್ದೇನಲ್ಲ, ಏನೋ ಬೇಸರಿಕೊಂಡು ಆಗ್ತಾ ಇದೆ. ಅದು ನನ್ನ ಜೀವನದಲ್ಲಿ ಒಂದು ಸಮಾಧಾನ ಸಿಕ್ಕಿದೆ. ನಾನು ಯಾರಿಗೂ ನೋಯ್ತಿಲ್ಲ, ಪ್ರಾಮಾಣಿಕವಾಗಿ ಇದ್ದ ಶಕ್ತಿಯನ್ನು ಹಾಕಿ ಕೆಲಸ ಮಾಡಿದ್ದೇನೆ. ಅದು ಸಮಾಧಾನ ನನಗೆ. ಆದರೆ ಅಭಿಮಾನಿಯ ಶ್ರೀರಕ್ಷೆ ನನ್ನ ಪಾಲಿಗಿದೆ ಇರುವುದಕ್ಕೆ ಈ ಸಾಲಿಗ್ರಾಮದ ಈ ಸಭೆಯ ಸಾಕ್ಷಿ. ಇವರೆಲ್ಲ ಸುಲಭ ಅಲ್ಲ. ನಾನಿಲ್ಲಿ ಕಾಲ ಕಳೆದು 18 ವರ್ಷ ಕಾಲ ಕಳೆದ ಅಮೃತೇಶ್ವರಿ ಮಹಾತಾಯಿಯ ಸಂವಿಧಾನದಲ್ಲಿ ಕಾಲ ಕಳೆದೆ. ಈ ಕೋಟ ಮಹಾಜಗತ್ತೇ ನನ್ನ ಅಭಿಮಾನ ರಕ್ಷಾ ಪ್ರೋತ್ಸಾಹ ನೀಡಿದರು. ನನಗೆ ಪದ್ಮಶ್ರೀ ಬಂತಲ್ಲ, ಇದು ನನ್ನ ಸ್ವಂತ ಪ್ರಯತ್ನ ಅಲ್ಲ, ಎಲ್ಲ ನಿಮ್ಮೆಲ್ಲರ ಅಭಿಮಾನದ ಹಾರಕ್ಕೆ. ಈ ಪದ್ಮಶ್ರೀ ಅಷ್ಟೇ ಸಾಲು, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತದಂತಹ ಮಹೋನ್ನತವಾದಂತಹ ಪ್ರಶಸ್ತಿ ಹೊಡೆದಕೋಳಿಯವರಿಗೂ ಕಣ್ಣಿಮನಿಗೂ ಸಿಗಲಿ ಭಾವನೆ ಮಾಡ್ತೀನಿ. ಉನ್ನತವಾಗಿ ಇನ್ನು ಏರುತ್ತಾ ಹೋಗಲಿ. ಹಾಗೆ ಕಣ್ಣಿಮನಿಯವರಿಗೆ ವಿಶಾಲ ಇರ್ತೇನೆ. ನಾನು ಮೊದಲು ಹಾಗಾಗಿ ಆಗಿತ್ತು ಬಿಡಿ. ಅವರು ತಮ್ಮ ಯೋಗ್ಯತೆ ಕಾಲನ್ನು ತೋರಿಸಿದ್ದಾರೆ. ನಾನು ಕಡಿಮೆ ಮಾಡಿದಾಗ ನಾನು ಹೇಳಿ ಮನ್ಮತ ಪುನೀತದಲ್ಲಿ ತೋರಿಸಿದ್ದಾನೆ. ಇವಾಗ ಯೋಗ್ಯತೆ, ಆ ಯೋಗ್ಯತೆ ಇನ್ನು ಮುಂದುವರಿಯಲಿ. ಆ ಕಣ್ಣಿಮನಿಯವರ ಹೊಡೆದಕೋಳಿಯವರ ಕಲೆಯ ರಸದೌತಣ ನಿಮಗೆಲ್ಲರೂ ಸಿಗಲಿ ಹಾರೈಸಿ ನಮ್ಮನ್ನು ಸನ್ಮಾನಿಸಿದ್ದಾರೆ. ಬಾರಿಗೂ ನಿಮಗೆಲ್ಲ